ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 7ನೇ ತರಗತಿ ಕನ್ನಡ ಮಾಧ್ಯಮ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳು ಪಾಠದಲ್ಲಿ ಪುಟ ಸಂಖ್ಯೆ 101ರಲ್ಲಿರ್ತಕ್ಕಂಥ ಕಂಡುಹಿಡಿಯಿರಿ ಲೆಕ್ಕಗಳನ್ನು ಮಾಡೋಣ. ಮುಂದಿನ ಪ್ರತಿ ಚಿತ್ರದಲ್ಲಿರುವ ಸಂಖ್ಯೆಗಳನ್ನು ಕೂಡಿ ಅವುಗಳಿಗೆ ಅನುರೂಪವಾದ ಬೀಜೋಕ್ತಿಗಳನ್ನು ಬರೆದು ಸರಳೀಕರಿಸಿ ಪ್ರತಿ ಚಿತ್ರದಲ್ಲಿನ ಸಂಖ್ಯೆಗಳನ್ನು ಜೋಡಿಯಾಗಿ ವಿಭಿನ್ನ ರೀತಿಯಲ್ಲಿ ಕೂಡಲು ಪ್ರಯತ್ನಿಸಿ ಮತ್ತು ಒಂದೇ ಉತ್ತರ ಬರುತ್ತದೆಯೇ ಎಂಬುದನ್ನು ನೋಡಿ. ಈಗ ಈ ಒಂದು ಮೊದಲನೇ ಒಂದು ಕೊಟ್ಟಿರ್ತಕ್ಕಂಥ ಒಂದು ಬೀಜ ಪದಗಳನ್ನು ಬರ್ಕೊಂಡಿದ್ದೀವಿ. 5y - 6 x 2 5y. ಇವುಗಳನ್ನು ನಾವು ಮೊದಲೇ ಅಡ್ಡ ಸಾಲಿನಲ್ಲಿ ಕೂಡೋಣ. 5y - 6 + x ಇವನ್ನ ನಾವು ಕೂಡಿ ಬರ್ಕೊಂಡ್ವಿ. ನೆಕ್ಸ್ಟ್ x 2 + 5y ಇವನ್ನ ಬರ್ಕೊಂಡ್ವಿ. ಇದರಲ್ಲಿ ಕೂಡೋದಕ್ಕೆ ಸಜಾತಿ ಪದಗಳಿಲ್ಲ, ಆದರೆ ಇದರಲ್ಲಿದ್ದಾವೆ. ಹಾಗಾಗಿ ಈ x ಮತ್ತು x ಕೂಡಿದರೆ 2x ಆಯಿತು. 5y ಮತ್ತು 5y ಕೂಡಿದರೆ 10y ಆಯಿತು. ಇಲ್ಲಿ 6 2 ಕೂಡಬೇಕು, ಆದರೆ ಇಲ್ಲಿ ಮೈನಸ್ ಇರೋದ್ರಿಂದ ಕಳಿತೀವಿ. ದೊಡ್ಡದರಲ್ಲಿ ಸಣ್ಣದು ಕಳಿತೀವಿ. 6ರಲ್ಲಿ 4, 6ರಲ್ಲಿ 2 ಹೋದರೆ 4. 6ರ ಚಿಹ್ನೆ ಮೈನಸ್ ಅಂದರೆ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇರೋದ್ರಿಂದ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಉತ್ತರಕ್ಕೆ ಇಡ್ತೀವಿ. ಹಾಗಾಗಿ ಉತ್ತರ ಏನು ಬಂತು? 2x + 10y - 4. ಈಗ ಇದನ್ನೇ ನಾವು ಸಜಾತೀಯ ಪದಗಳನ್ನು ಒಟ್ಟಾಗಿ ಕೂಡಿದಾಗ ಇದರಲ್ಲಿ ನಾವು ಸಜಾತೀಯ ಪದಗಳು ಯಾವಿದಾವೆ? x ಮತ್ತು x ಅನ್ನು ಬರ್ಕೊಂಡ್ವಿ. ನೆಕ್ಸ್ಟ್ 5y ಬರ್ಕೊಂಡ್ವಿ. ಸಂಖ್ಯೆ ಬರ್ಕೊಂಡ್ವಿ. ಸರಿನಾ? ಕೂಡೋಣ. x 2x ಆಯಿತು. 5y 10y ಆಯಿತು. -6ರಲ್ಲಿ 2 ಹೋದರೆ -4. ಇದು ಎರಡೂ ಕೂಡ ಉತ್ತರಗಳನ್ನು ಪರಿಶೀಲಿಸಿದಾಗ ಒಂದೇ ಉತ್ತರ ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಬೇರೆ ಬೇರೆ ವಿಧಾನಗಳಲ್ಲಿ ಕೂಡಿದರೆ ಒಂದೇ ಉತ್ತರ ಬರುತ್ತೆ. ನೆಕ್ಸ್ಟ್ ಎರಡನೇ ಒಂದು ಅದರಲ್ಲಿ ಬೀಜಪದಗಳ ಒಂದು ಗುಂಪು 2p 3q - 2 3 3q 2p 3 - 2 2p 3q 3q 2p. ಇವುಗಳನ್ನು ನಾವು ಮೊದಲೇ ಅಡ್ಡ ಸಾಲಿನಲ್ಲಿ ಕೂಡೋಣ. ಮೊದಲನೇ ಅಡ್ಡ ಸಾಲಿನಲ್ಲಿರ್ತಕ್ಕಂಥ ಬೀಜ ಪದಗಳನ್ನು ನಾವು ಪ್ಲಸ್ ಹಾಕ್ಕೊಂಡು ಬರ್ಕೊಂಡ್ವಿ. ಎರಡನೇ ಅಡ್ಡ ಸಾಲಿನಲ್ಲಿರ್ತಕ್ಕಂಥ ಇವು ಬೀಜ ಪದಗಳು. ಮೂರನೇ ಅಡ್ಡ ಸಾಲು, ನಾಲ್ಕನೇ ಅಡ್ಡ ಸಾಲಿನಲ್ಲಿರ್ತಕ್ಕಂಥವು. ಈಗ ಎಲ್ಲ ಪಿ ಇರ್ತಕ್ಕಂಥವು ಸಜಾತಿ ಪದಗಳು 2p 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 4 ಅಡ್ಡ ಸಾಲಿನಲ್ಲೂ ಇದ್ದಾವೆ. ಅವನ್ನ ನಾವು ಒಂದು ಕಡೆ ಬರ್ಕೊಂಡ್ವಿ. ನೆಕ್ಸ್ಟ್ 3q 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 ಇವನ್ನು ಕೂಡ ಒಂದು ಕಡೆ ಬರ್ಕೊಂಡ್ವಿ. ನೆಕ್ಸ್ಟ್ ಸಂಖ್ಯೆಗಳು -2 -2 ಒಂದು ಕಡೆ ಬರ್ಕೊಂಡ್ವಿ. 3 ಮತ್ತು ಇಲ್ಲಿ 3 ಅದನ್ನು ಒಂದು ಕಡೆ ಬರ್ಕೊಂಡ್ವಿ. ಈಗ ಕೂಡೋಣ. 2p 4 ಸರಿ ಬಂದಿದೆ, 8p ಆಯಿತು. 3q 4 ಸತಿ ಬಂದಿದೆ, 12q ಆಯಿತು. 3 4 12. -2 -2 ಸೇರಿದರೆ -4. 3 3 ಸೇರಿದರೆ 6. ಈಗ 8p + 12q ಇಲ್ಲಿ ಸಂಖ್ಯೆ 2 ಇದ್ದಾವೆ, ಕಳಿಬೇಕು. ನಾವು ಚಿಹ್ನೆ ಬೇರೆ ಇದೆ, ಕಳಿಬೇಕು. 6ರಲ್ಲಿ 4 ಹೋದರೆ 2. ದೊಡ್ಡ ಸಂಖ್ಯೆ 6, 6ರ ಚಿಹ್ನೆ ಪ್ಲಸ್ ಇರೋದು ಉತ್ತರಕ್ಕೆ ಪ್ಲಸ್ ಬರುತ್ತೆ, +2. ನೆಕ್ಸ್ಟ್ ಇದರಲ್ಲೇ ಸಜಾತಿ ಪದಗಳನ್ನು ಕೂಡಿದಾಗ ಸಜಾತಿ ಪದಗಳು 2p ಅನ್ನೋವು 4 ಇದ್ದಾವೆ, 3q ಅನ್ನೋವು 4 ಇದ್ದಾವೆ, ಸಂಖ್ಯೆಗಳು 4 ಇದ್ದಾವೆ. ಕೂಡಿದರೆ ಸೇಮ್ 8p 12p -4 +6 +2 ಆಗುತ್ತೆ. 8p + 12q ಅಂತಕ್ಕಂಥದ್ದು ಇದು ಒಂದು ಸೇಮ್ ಉತ್ತರ ಬರುತ್ತೆ. ಅಂದರೆ ನಾವು ಬಂದಿರತಕ್ಕಂಥ ಎರಡೂ ಉತ್ತರಗಳು ಎರಡು ವಿಧಾನಗಳಲ್ಲಿ ಮಾಡಿದ್ವಿ. ಎರಡು ವಿಧಾನಗಳಲ್ಲಿ ಅಂದರೆ ಕಂಬ ಸಾಲುಗಳನ್ನು ಕೂಡಿದಾಗ, ಕಂಬ ಸಾಲುಗಳು ಅಂದರೆ ಈಗ ಕಂಬ ಸಾಲುಗಳು 2p 3q 2p. ನಾವು ಕಂಬ ಸಾಲಿನಲ್ಲಿ ಕೂಡಿದಾಗಲೂ ಕೂಡ ನಾವು ಸೇಮ್ ಉತ್ತರವನ್ನು ನಾವು ಪಡಿತಾ ಇದ್ದೀವಿ. 2p 3q ಏನು 2pಗಳು ಈ ಒಂದು ಪದಗಳು 2 ಸತಿ ಬಂದಿದ್ದಾವೆ, ಹಂಗಾಗಿ 2 ಇಂಟು ಹಾಕಿದ್ವಿ. ಇದು ಅಷ್ಟೇ, ಎರಡೂ ಸೇಮ್ ಅದಾವೆ, ಹಾಗಾಗಿ 2 ಇಂಟು ಹಾಕಿದ್ವಿ. 2ರಿಂದ ಗುಣಿಸಿದಾಗ 2 2 4p 2 3 6q 2 2 4 -4 2 3 6 2 2 4p 2 3 6q 6q 12q ಆಯಿತು.
4p 4p 8q ಆಯಿತು, ಅಲ್ಲ 8p ಆಯಿತು. -4 +6 +2 ಉಳಿತದೆ. ಒಂದೇ ಉತ್ತರ ಬರುತ್ತಿದೆ. ಈಗ ನೆಕ್ಸ್ಟು ಚಿತ್ರದಲ್ಲಿರ್ತಕ್ಕಂಥ ಒಂದು ಬೀಜ ಪದಗಳನ್ನು ನಾವು ಚರಾಕ್ಷರಗಳಿರ್ತಕ್ಕಂಥ ಬೀಜ ಪದಗಳನ್ನು ನಾವು ಅಡ್ಡ ಸಾಲಿನಲ್ಲಿ ಕೂಡೋಣ. 5g -5g 5k 5k -5g. ಪ್ರತಿ ಅಡ್ಡ ಸಾಲಿನಲ್ಲಿರ್ತಕ್ಕಂಥ ಬೀಜ ಪದಗಳನ್ನು ನಾವು ಪ್ಲಸ್ ಹಾಕ್ಕೊಂಡು ಬರ್ಕೊಂಡ್ವಿ. ಇದು 2ನೇ ಅಡ್ಡ ಸಾಲು, ಇದು 3ನೇ ಅಡ್ಡ ಸಾಲು, ಇದು 4ನೇ ಅಡ್ಡ ಸಾಲು. ಇಲ್ಲಿ -5g -5g 10g ಆಯಿತು. 5k 5k 10k ಆಯಿತು. ಇಲ್ಲಿ 5 4 5 ಇದ್ದಾವೆ 20k. ಇಲ್ಲಿ 4 5k 4 5 20k ಆಯಿತು. ಇಲ್ಲಿ 5g 5g -10g 5k 5k 10k. ನೆಕ್ಸ್ಟು -10g, ಆಮೇಲೆ ಇಲ್ಲಿ -10g ಎರಡೂ ಒಂದೇ ಕಡೆ ಬರ್ಕೊಂಡ್ವಿ. ಇದು ಯಾವುದು, ಇದು 20k 20k 40k ಆಯಿತು. ಈ 10k ಇಲ್ಲಿ ಬರ್ಕೊಂಡ್ವಿ ಮತ್ತು ಈ 10k ಇಲ್ಲಿ ಬರ್ಕೊಂಡ್ವಿ. -10g -10g -20g 40 10 10 60k ಆಯಿತು. -20g + 60k ಬಂದಿದೆ. ಇನ್ನೊಂದು ನಮೂನೆ ಕೊಡೋಣ. ಇಲ್ಲಿರ್ತಕ್ಕಂಥ ಸಜಾತಿ ಪದಗಳು ಯಾವ್ಯಾವು? 5k 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 1 2 3 4 5 6 7 8 9 10 11 12 ಸತಿ 5k ಇದೆ. -5g ಅಂತಕ್ಕಂಥದ್ದು 1 2 3 4 ಇದಾವೆ. ಅದನ್ನು ನಾವು ಪ್ಲಸ್ ಹಾಕ್ಕೊಂಡು ಬರ್ಕೊಂಡ್ವಿ. -5g 4 ಸತಿ, 5k 12 ಸತಿ. -5g 4 ಸತಿ ಆಗಿರೋದ್ರಿಂದ 4 5 20g ಆಯಿತು. ಮೈನಸ್ ಇರೋದ್ರಿಂದ ಎಲ್ಲವೂ ಮೈನಸ್ಸು. ಇಲ್ಲಿ 5 12 5 60k ಆಯಿತು. ಟೋಟಲ್ ನೋಡ್ರಿ, ಇಲ್ಲಿ ಕೂಡ ಸೇಮ್ ಅದೇ ಉತ್ತರ ಬಂದಿದೆ. -20g + 60k. ಇಲ್ಲೂ ಕೂಡ -20g + 60k ಒಂದೇ ಉತ್ತರ ಬರ್ತಿದೆ. ಇದರಿಂದ ಏನು ಗೊತ್ತಾಗುತ್ತೆ, ನಾವು ಯಾವ ವಿಧಾನದಿಂದ ಕೂಡಿದ್ರೂ ಕೂಡ ಸೇಮ್ ಬರುತ್ತೆ. ಇದೇ ನಾವು ಹೇಳೋದು ಪರಿವರ್ತನೀಯ ನಿಯಮ ಅಂತ ಕರಿತೀವಿ. ಪರಿವರ್ತನೀಯ ನಿಯಮ. ಇದ್ರ ಪ್ರಕಾರ, ಈ ನಿಯಮದ ಪ್ರಕಾರ ಯಾವುದೇ ಒಂದು ಸಂಖ್ಯೆಗಳನ್ನು ನಾವು ಯಾವುದೇ ವಿಧಾನದಲ್ಲಿ ಕೂಡಲಿ ಒಂದೇ ಉತ್ತರ ಬರುತ್ತೆ ಅಂತಕ್ಕಂಥದ್ದು. ಎರಡನೇ ಮುಖ್ಯ ಪ್ರಶ್ನೆ, ಮುಂದಿನ ಬೀಜೋಕ್ತಿಗಳನ್ನು ಸರಳೀಕರಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ p + p + p + p 4p ಆಗುತ್ತೆ. p + p + 3p + q ಆಗುತ್ತೆ. ಇಲ್ಲಿ p + q p - q + q-ನಲ್ಲಿ -q ಹೋದರೆ 0 ಉಳಿತದೆ. ಇಲ್ಲಿ 2p ಉಳಿತದೆ. ಅದನ್ನೇ ನಾವು ಎಕ್ಸೈಜ್ನಲ್ಲಿ ಬರೆಯೋಣ. p + p + p + p 4p ಆಯಿತು. p + p + p 3p + q ಇಲ್ಲಿ ಕಾಮ ಇದೆ. ನೆಕ್ಸ್ಟ್ p 2p, ಆಮೇಲೆ +q-ನಲ್ಲಿ -q ಹೋದರೆ 0 ಉಳಿತದೆ. ನೆಕ್ಸ್ಟ್ ಇದರಲ್ಲೂ p + p 2p ಆಯಿತು. -q -2q. ನೆಕ್ಸ್ಟು ಇಲ್ಲಿ +p-ನಲ್ಲಿ -p ಕಳೆದ್ರೆ 0, +q +q 2q. ಇದು ಇನ್ನೊಂದು ಸಾರಿ ಇದೇ ಉತ್ತರವನ್ನು ಇಲ್ಲಿ ಬರ್ತೀವಿ. 2p - q -2q -2q. ನೆಕ್ಸ್ಟ್ ಇದನ್ನು p + q ಹಂಗೆ ಬರ್ದ್ವಿ. ಇಲ್ಲಿ ಮೈನಸ್ ಆವರಣ ತೆಗೋಣ. ಮೈನಸ್ ಇಂಟು ಇಲ್ಲಿ ಒಳಗಡೆ ಪ್ಲಸ್, ಮೈನಸ್ ಇಂಟು ಪ್ಲಸ್ -p. ನೆಕ್ಸ್ಟ್ ಇದು ಕೂಡ -q. ಇಲ್ಲಿ +p-ನಲ್ಲಿ -p ಕಳೆದ್ರೆ 0 ಆಗುತ್ತೆ. -q -q -2q ಆಯಿತು. ನೆಕ್ಸ್ಟ್ ಇದರಲ್ಲಿ p-ನಲ್ಲಿ -p ಹೋಗುತ್ತೆ, 0 ಉಳಿತದೆ. +q-ನಲ್ಲಿ -q ಹೋದರೆ 0 ಉಳಿತದೆ. ಹಾಗಾಗಿ ಇದು 0 ಉಳಿದಿದ್ದು -2q. ನೆಕ್ಸ್ಟ್ ಡಿನೇ ಲೆಕ್ಕ. 2d -d 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 3 ಡಿಗಳು ಇದ್ದಾವೆ. -3d ಆಯಿತು. ನೆಕ್ಸ್ಟ್ ಇಲ್ಲಿ 2d ಹಂಗೆ ಬರ್ದ್ವಿ. -d -d -2d ಆಯಿತು. ಇಲ್ಲಿ -c ಬರ್ದ್ವಿ. ಇಲ್ಲಿ 2d -d ಇದು ಏನು ಮಾಡೋಕ್ಕೆ ಬರೋಲ್ಲ, ಹಂಗೆ ಇಟ್ವಿ. 2d-ನಲ್ಲಿ -2d ಹೋದರೆ 0 ಉಳಿತದೆ. ಹಂಗಾಗಿ -c ಉಳಿತು. ಈನೇ ಲೆಕ್ಕ. 2d -d ಮೈನಸ್ ಆವರಣದಲ್ಲಿ d - c, ಮೈನಸ್ ಇಂಟು ಪ್ಲಸ್ ಮೈನಸ್ d, ಮೈನಸ್ ಇಂಟು ಮೈನಸ್ ಪ್ಲಸ್ c. ಇಲ್ಲಿ 2d
ಮೈನಸ್ ಇಂಟು ಪ್ಲಸ್ ಮೈನಸ್ ಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಡಿ, ಮೈನಸ್ ಸಿ. ಸರಿನಾ? ನೆಕ್ಸ್ಟ್ 2D, ಇಲ್ಲಿ ಮೈನಸ್ ಡಿ ಮೈನಸ್ 2D ಆಗುತ್ತೆ. ಹಾಗಾಗಿ 2 ಪ್ಲಸ್ ಡಿನಲ್ಲಿ 2 ಮೈನಸ್ ಡಿ ಹೋದರೆ 0 ಉಳಿತೈತೆ. ಇಲ್ಲಿ ಸಿ ಉಳಿದಿದೆ, ಹಾಗಾಗಿ ಸಿ ಬರೆದ್ವಿ. ನೆಕ್ಸ್ಟು ಮೈನಸ್ ಡಿಯಲ್ಲಿ ಪ್ಲಸ್ ಡಿ ಹೋದರೆ ಇದು 0 ಉಳಿತೈತೆ. ಇಲ್ಲಿ 2D ಉಳಿದಿದೆ, 2D ಮೈನಸ್ ಸಿ, 2D ಮೈನಸ್ ಸಿ. ಉತ್ತರ ಸಿ, 2D ಮೈನಸ್ ಸಿ. ಎಫ್ನೇದು 2Dನಲ್ಲಿ ಮೈನಸ್ ಡಿ ಅಂದರೆ 1D ಹೋದರೆ 1D ಪ್ಲಸ್ ಡಿ, ಮೈನಸ್ ಸಿ 1C 1C 2C ಆಗುತ್ತೆ, ಮೈನಸ್ 2C, ಡಿ ಮೈನಸ್ 2C. ಇಲ್ಲಿಗೆ ಈ ಒಂದು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಎರಡೂ ಮೇನ್ ಲೆಕ್ಕಗಳು ಮುಗಿದು ಮುಂದಿನ ವಿಡಿಯೋದಲ್ಲಿ ಮುಂದಿನ ಕಂಡುಹಿಡಿಯಿರಿ ಲೆಕ್ಕಗಳನ್ನು ಮಾಡೋಣ ಮಕ್ಕಳೇ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಕಾಮೆಂಟ್ ಮಾಡಿ ಮಕ್ಕಳೇ.